ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಬ್ಲ್ಯಾಕ್ ಬಣ್ಣದ್ದು ಮಾರುತಿ ಸುಜುಕಿ 800 ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ. ಹೌದು ಸರ್. ಏನೈತೆ ರೀ ಮಾಡಲ್ಲು? 95 ಸರ್. 1995 ಐತ್ರಿ? ಹ್ಞೂ. ಓಕೆ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಓಕೆ. ಓಕೆ. ಓನರ್ ಎಷ್ಟಿಗಿದ್ರೆ ತಾವು ವೆಹಿಕಲ್ಗೆ? ಸೆಕೆಂಡ್ ಓನರ್ ಸರ್. ಗಾಡಿ ತೊಗೊಳೋರು 3ನೇ ಓನರ್ ಆಗ್ತಾರೆ. ಹೌದು. 1995 ಮಾಡಲ್ ಇದ್ದರೂ ಕೂಡ ಸೆಕೆಂಡ್ ಓನರ್ ಐತವ? ಹೌದು ಸರ್. ಓಕೆ. ರನ್ನಿಂಗ್ಲಿ ಎಷ್ಟು ಆಗೈತೆ ಸರ್? ಕಿಲೋಮೀಟ್ರ್ ಅಂದರೆ ಮೀಟ್ರ್ ಬಂದಾಗೈತೆ ರೀ, ಚಲ್ತಿ ಐತ್ರಿ? ರನ್ನಿಂಗು 80 ಚಿಲ್ಲರೆ ಆಗಿದೆ. ಹ್ಞೂ. ಹ್ಞೂ. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡ್ರಿ? ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನಿ 5 ಟೈರ್ ಐತಲ್ಲ ರೀ, ಎಷ್ಟು ಐತ್ರಿ ಸರ್ ಪರ್ಸೆಂಟೇಜು? ಟೈರ್ ಎಲ್ಲ ಒಂದು 20% ಐತೆ ಸರ್. 20% ಅಷ್ಟೇ ಐತ್ರಿ? 20% ಐತೆ. ಈಸ್ಕೊಳ್ಳೋರು ಹಾಕ್ಸ್ಕೋಬೇಕು. ಓಕೆ. ಅಂದರೆ ಟೈರ್ ಇದ್ರೂ ಒಂದು ಲೆಕ್ಕದಾಗೆ ಇರ್ಲಾರ್ದಂಗೆ ಲೆಕ್ಕಕ್ಕೆ ಬರೋದು, ತೊಗೊಂಡ್ರೆ ಹಾಕ್ಸೋಬೇಕು. ಹೌದು, ತೊಗೊಂಡ್ರೆ ಹಾಕ್ಸ್ಕೊಳ್ಬೇಕು. ಓಕೆ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಸರ್? ಗಾಡಿ ಬಾಡಿ ನೆನಪಿಲ್ಲ ಯಾವ ಥರ ಇಟ್ಕೊಂಡಿರಿ ಸರ್ ಓಲ್ಡ್ ಮಾಡಲ್ ಇದ್ದರೂ ಕೂಡ? ಇಂಜಿನ್ ಕಂಡೀಷನ್ ಎಲ್ಲ ಇವಾಗಲೂ ಪಕ್ಕ ಐತೆ. ಇಂಜಿನ್ದು ಒಂದು ಕಂಪ್ಲೇಂಟ್ ಇಲ್ಲ. ಹಾಂ. ಹ್ಞೂ. ಅಷ್ಟಂತ್ರ ಕಂಡೀಷನ್ ಐತೆ ನಿಮ್ಮ ಕೈಯಾಗ? ಅಂದರೆ ಸಿವಿಲ್ ಇಂಜನ್ ಇರೋದಾ, ಏನು ಕೆಲಸ ಆಗೈತೆ ರೀ ಮೆಕ್ಯಾನಿಕಲ್ಲು? ಮೆಕ್ಯಾನಿಕಲ್ ಯಾವುದೂ ಕೆಲಸ ಮಾಡಿಲ್ಲ. ಶೋರೂಮಿಂದ ಹೆಂಗೆ ಬಂತು ಗಾಡಿ ಅದೇ ಪೇಂಟ್ ಎಲ್ಲ ಐತೆ. ಪೇಂಟ್ ಕೂಡ ಅದೇ ಐತೆ ತಾವು? ಪೇಂಟು ಮಾಡಿಸಿಲ್ಲ? ಯಾವ ಪೇಂಟಿಂಗ್ ಆಗಿಲ್ಲ. ಓಕೆ. ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಕ್ರ್ಯಾಸಸ್, ಟಿಂಕರಿಂಗ್ ಕೆಲಸ ಈ ಥರನೂ ಏನೂ ಇಲ್ಲ? ಇಲ್ಲ, ಆ ಥರ ಯಾವುದೂ ಇಲ್ಲ. ಶೋರೂಮಲ್ಲಿ ಯಾವ ಕಲರಲ್ಲಿ ಕೊಟ್ಟರು ಅದೇ ಕಲರಲ್ಲಿ ಐತೆ ಗಾಡಿ. ಓಕೆ ಸರ್. ಏನು ಕೊಡ್ತೈತೆ ರೀ ತಮ್ಮ ಕೈಯಾಗ ಮೈಲೇಜ್ ಪ್ರೆಸೆಂಟು? ಪ್ರೆಸೆಂಟು ನನಗೆ 18ಇಂದ 20 ಕೊಡುತ್ತೆ. ಓಕೆ. 18ರಿಂದ 20 ತನಕ ಕೊಡ್ತೈತೆ ರೀ ತಮ್ಮ ಕೈಯಾಗ ಮೈಲೇಜು? ಹ್ಞೂ. ಓಕೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಮಾಡಿಸಿಲ್ಲ ಸರ್. ಓಕೆ. ಗಾಡಿ ಒಳಗೆ ಕೆಳಗಡೆ ಮ್ಯಾಟಿಂಗ್ ಆಗಿರ್ಬೋದು, ಸೀಟ್ ಕುಷನ್ ಎಲ್ಲ ಕರೆಕ್ಟ್ ಆಗೈತೆ ರೀ ಸರ್? ಮ್ಯೂಸಿಕ್ ಸಿಸ್ಟಮ್ ಏನಾದ್ರು ಎಕ್ಸ್ಟ್ರಾ ಫಿಟ್ಟೆಡು? ಇಲ್ಲ, ಮ್ಯೂಸಿಕ್ ಸಿಸ್ಟಮ್ ಇಲ್ಲ. ಹ್ಞೂ. ಮತ್ತೆ ಮ್ಯಾಟ್ ಎಲ್ಲ ಹಾಕ್ಸಿದ್ದೀವಿ. ಹ್ಞೂ. ಅದು ಹಾಕ್ಸಿ 1 ಇಯರ್ ಆಗಿದೆ. ಹೌದಾ? ಹ್ಞೂ. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಸರ್ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ತಾವು ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಗಾಡಿಗೆ? FC ಇನ್ಸೂರೆನ್ಸ್ ಇದನ್ನ ಮಾಡಿಸ್ಬೇಕಾ? ಈಸ್ಕೊಳ್ಳೋರು ಮಾಡಿಸ್ಕೋಬೇಕು. ಇವಾಗ 2 ಲ್ಯಾಬ್ಸ್ ಆಗೈತೆ ರೀ? ಹೌದು, 2 ಲ್ಯಾಪ್ಸ್ ಆಗಿದೆ. ಗಾಡಿ ಏನು ತೊಗೊಂತಾರಲ್ಲ ಅವರೇ ಮಾಡಿಸ್ಕೋಬೇಕು ರೆಡಿ ರನ್ನಿಂಗು? ಹೌದು, ಹೌದು, ಹೌದು. ಓಕೆ ಸರ್. ಇವಾಗ ಇನ್ನು ಗಾಡಿ ತೊಗೊಂಡು ಹಂಗೇನೆ FC ಗೆ ಹೋಗ್ಬೋದು. ಹೌದಾ? ಹ್ಞೂ. ಓಕೆ ಸರ್. ಇನ್ನು ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ತಮ್ಮ ವೆಹಿಕಲ್ಗೆ ಪ್ರೈಸು? 40 ಹೇಳ್ತೀವಿ. ಮುಂದೆ ಬಂದರೆ ಇನ್ನೂ ಒಂದು ಹೆಚ್ಚು ಕಡಿಮೆ ಆಗುತ್ತೆ. 40,000 ಹೇಳಕತ್ತೀರಿ ರೀ? ಹ್ಞೂ. 40,000 ಹೇಳ್ತಾ ಇದ್ದೀರಾ ಪ್ರೈಸು? ಹೌದು, ಹೌದು. ಓಕೆ. ಮಾಡಲ್ ಬಂದುಬಿಟ್ಟು 1995 ಮಾಡಲ್ ಐತ್ರಿ? 5 ಅಲ್ಲ ಸರ್, ಏನು 6? 5. ಓಕೆ. ತಾವು ಓನರ್ ಕೂಡ ಸೆಕೆಂಡ್ ಓನರ್ ಇದ್ದೀರಾ, ಗಾಡಿ ತೊಗೊಳೋರು ಥರ್ಡ್ ಓನರ್ ಆಗ್ತಾರೆ. ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಪೇಂಟಿಂಗ್ ಆಗಿರ್ಬೋದು, ಆ್ಯಸ್ ಇಟ್ ಈಸ್ ಶೋರೂಮ್ ಪೇಂಟ್ ಏನೈತಿ ಅದೇ ಇಟ್ಟಿದ್ದಾರೆ ಇನ್ನೂವರೆಗೂ. ತಾವು ಹೇಳಕತ್ತಿದ ರೇಟ್ ಬಂದುಬಿಟ್ಟು 40,000. FC ಇನ್ಸೂರೆನ್ಸ್ ಕೂಡ 2 ಕೂಡ ಡ್ಯೂ ಅದಾವ ಅಂತ ಹೇಳತ್ತೀರಿ. ಗಾಡಿ ತೊಗೊಂಡ್ರೆ ಕಟ್ಕೋಬೇಕು, ಮತ್ತು ವಿತ್ ಟೈರ್ ಕೂಡ 4 ಟೈರು ಗಾಡಿ ತೊಗೊಂಡ್ರೆ ಹಾಕ್ಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ತಾವು ಕೋಟಿಂಗ್ ಮಾಡ್ತಿರೋದು 40,000 ಪ್ರೈಸ್ ಹೇಳ್ತಾ ಇದ್ದೀರಾ, ಹೌದಾ? ಹೌದು ಸರ್. ಓಕೆ. ಇದ್ರಾಗ ನಮ್ಮ ಕಡೆಯಿಂದ ಬಂದವರಿಗೆ ಹೆಚ್ಚು ಕಡಿಮೆ ಅಂದ್ರೆ ಏನು ಮಾಡ್ಕೊಡ್ತೀರಾ ನೆಗೆಶ್ವಲ್ಲು? ಏನೋ ಒಂದು 35 ಕೊಡೋಣ ಸರ್. 5,000 ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ಕೂಡ 35,000ಕ್ಕೆ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹ್ಞೂ. ಓಕೆ. ಗಾಡಿ ಇರೋಂಥ ಲೊಕೇಶನ್ ರೀ? HSR ಲೆವೆಲ್ ಅಂತ. ಎಲ್ಲಿ ಸರ್ ಇದು, ಬೆಂಗಳೂರಾ? ಚಿಲಕಬೂಡು, ಬೆಂಗಳೂರು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಇದೇ ನಂಬರ್ ಹಾಕಿ. ಓಕೆ. ಅಪ್ಡೇಟ್ ಮಾಡಿರ್ತೀವಿ ಸರ್, ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್.